ಕಾಶ್ಮೀರದಲ್ಲಿ ಉಗ್ರರ ದಾಳಿ ಖಂಡಿಸಿ ಮೇಣದ ಬತ್ತಿ ಹಿಡಿದು ಸಿಂಧನೂರು ನಗರದ ಪ್ರವಾಸಿ ಮಂದಿರದಿಂದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ವತಿಯಿಂದ ಪ್ರತಿಭಟನೆ ನಡೆಸಿದರು. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಪ್ರವಾಸಿ ಮಂದಿರದಿಂದ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ವತಿಯಿಂದ ಕಾಶ್ಮೀರದಲ್ಲಿ ಉಗ್ರರ ದಾಳಿ ಖಂಡಿಸಿ ಮೇಣದ ಬತ್ತಿ ಹಿಡಿದು ಗಾಂಧಿ ವೃತ್ತದವರೆಗೆ ಪ್ರತಿಭಟನೆ ಮೆರವಣಿಗೆ ಮಾಡಿದರು. ನಂತರ ಗುಂಡಿನ ದಾಳಿಗೆ ಹುತಾತ್ಮರಾದ ಅವರಿಗೆ 1 ನಿಮಿಷಗಳ ಕಾಲ ಮೌನಾಚರಣೆ ಮಾಡಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ, ಮೊದಲು ಮನುಷ್ಯನಾಗಬೇಕು, ಮನುಷ್ಯನನ್ನ ಕೊಲ್ಲುವುದು ಎಂಥ ಕ್ರೂರಿ ಕೆಲಸ, ಇಂಥವರನ್ನ ಗಲ್ಲಿಗೇರಿಸಬೇಕು ಎಂದು ಹೇಳಿದರು. ಮಾನವನ ಜನ್ಮ ಶ್ರೇಷ್ಠವಾದದ್ದು, ಅಂತಹ ಶ್ರೇಷ್ಠವಾದಂತಹ ಜನ್ಮ ಇರುವಿ ಕೊಂದಂಗೆ ಕೊಂಡು ಹೋಗ್ತಾರೆ ಅಂದ್ರೆ ಏನಿದು? ಆತ್ಮೀಯರೇ, ಇಂಥ ಒಂದು ಕೃತ್ಯವನ್ನು ಎಸಗಿದಂತ ದುಷ್ಕರ್ಮಿಗಳ ವಿರುದ್ಧ ದೇಶಾದ್ಯಂತ ಅಲ್ಲ ವಿಶ್ವಾದ್ಯಂತ ಪ್ರತಿಭಟನೆ ಇರಬೇಕು. ಇಂಥ ಕಾರ್ಯಕ್ಕೆ ಕೈ ಜೋಡಿಸಿದಂತ ವ್ಯಕ್ತಿಗಳು, ಯಾಕಂದ್ರೆ ಮಾಡಿದವರು ಕಣ್ಣೆದುರಿಗೆ 4-6 ಜನ ಇರಬಹುದು, ಆದ್ರೆ ಅದರಿಂದ ಒಂದು ದೊಡ್ಡ ಕೈವಾಡ ಇರುತ್ತೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಅಂತ ವ್ಯಕ್ತಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು, ಅವ್ರನ್ನ ಸಾರ್ವಜನಿಕವಾಗಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸಬೇಕು ಅನ್ನುವಂತ ಒಂದು ನಾವು ಇವತ್ತು ಆಕ್ರೋಶದ ಮಾತು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇವೆ. ಯಾಕಂದ್ರೆ ಒಳ್ಳೆ ಬರೋದಕ್ಕೆ ಜೀವ ಅಷ್ಟು ಸರಳಲ್ಲ. ಯಾಕಂದ್ರೆ ಅವ್ರನ್ನ ನಂಬಿ ಎಷ್ಟೋ ಜನರು ಬದುಕು ಕಟ್ಕೊಂಡಿದ್ರು. 30-35 ವರ್ಷದಿಂದ ನಡೆದಂತ ಘಟನೆ ಮತ್ತೆ ಕಾಶ್ಮೀರದಲ್ಲಿ ಮರುಕಳಿಸ್ತಾ ಇದೆ ಅಂದ್ರೆ ಈ ನಾವು ಎಲ್ಲಿದ್ದೇವೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗತ್ತೆ. ಇವತ್ತು ಕನ್ನಡಿಗರಾಗ್ಲಿ ಯಾರೇ ಆಗ್ಲಿ ಜೀವ ಮಾತ್ರ ಒಂದೇ, ನಮ್ಮ ಭಾರತೀಯರು ಅನ್ನುವಂಥ. ಬಳಿಕ ಮಾತನಾಡಿದ ಮೌಲಾನಾ ಚಾಂದ್ ಪಾಷಾ, ಗುಂಡಿನ ದಾಳಿಗೆ ಬಲಿಯಾದ ಅವರ ಆತ್ಮಕ್ಕೆ ದೇವರು ಶಾಂತಿ ನೀಡಲಿ, ಉಗ್ರವಾದಿಗಳಿಗೆ ಗಲ್ಲು ಶಿಕ್ಷೆಯಾಗಲಿ, ಇಂಥವರನ್ನ ನಡು ರಸ್ತೆಯಲ್ಲಿ ನೇಣಿಗೆ ಏರಿಸಬೇಕೆಂದು ಹೇಳಿದರು. कोई मजहब किसी पर जुल्म करने के लिए नहीं कहता, तो जो कुछ हुआ है इसका हम सब अपनी तरफ से और तमाम लोगों की तरफ से, तमाम इंसानों की तरफ से कंडेम करते हैं. जो कुछ भी हुआ है बिल्कुल गलत हुआ है. जिसने भी किया है उसको फौरन जो है इसकी सज़ा मिलनी चाहिए, और जिसका भी इसके साथ में सुलूक है या साथ है उन लोगों को भी फौरन से फौरन जो है जो कुछ सज़ा हुकूमत की जानिब से हो सकती है उसको फौरन सज़ा देकर जो है उसको काम तमाम करना चाहिए. तो हम सब जो है, जो लोग इसके अंदर जो है जिसकी मौत हुई है उनके दर्द के साथ हम अपना दर्द भी बांटते हैं कि भाई जो दर्द उनके घर वालों को हुआ है हमें भी जो है दर्द हुआ है. क्योंकि जैसे कि अभी हमारे भाई बिरादर बोल रहे थे कि भाई जान हमेशा जो है सबकी एक ही होती है. जान के लिए किसी मजहब को देखा नहीं जाता. तो जान अल्लाह ताला ने सबको दिया है, इसकी हिफाजत करना हम सबकी जिम्मेदारी है, एक अमानत है. जो कुछ हुआ है ये बिल्कुल गलत हुआ है. हम तमाम के तमाम जो है इसको कंडेम करते हैं और कंडेम करना चाहिए. जैसे कि हमारे भाई ने फरमाया कि सब लोग मिलकर जो इसका कंडेम करें और जो भी किए हैं उनको सबसे सख्त सजा होनी चाहिए. ಪ್ರತಿಭಟನೆಯಲ್ಲಿ ಜಮಾತೆ ಇಸ್ಲಾಂ ತಾಲೂಕು ಅಧ್ಯಕ್ಷ ಹುಸೇನ್ ಸಾಬ್, ಡಾಕ್ಟರ್ ವಸೀಂ, ಬಸವಂತಪ್ಪ, ದೇವೇಂದ್ರಗೌಡ, ಬಸವರಾಜ ಪಾದರ್ಲಿ, ಮೊಹಮ್ಮದ್ ನಿಸಾರ್ ಖಾನ್, ಸಿರಾಜ್, ಮಂಜುನಾಥ, ಖಾಲಿ, ಮಲ್ಲಿಕ್ ಹಾಗೂ ಪ್ರಗತಿಪರ ಹೋರಾಟಗಾರರು ಸೇರಿದಂತೆ ಹಲವರು ಭಾಗವಹಿಸಿದ್ದರು. ವರದಿ ಸೈಯದ್ ಸಿಂಧನೂರು. ಮೀಡಿಯಾ ನೆಟ್ವರ್ಕ್.